Hey guys, welcome back to my YouTube channel. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಪಾರ್ಟ್ 2. ಪಾರ್ಟ್ 1 ವಿಡಿಯೋ ಇನ್ನೂ ಯಾರೆಲ್ಲ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಮಿಸ್ ಮಾಡದೆ ನೋಡಿ. ವಿತೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಜಂಪ್ ಇನ್ ಟು ದ ವಿಡಿಯೋ. 2024 ಮಾರ್ಚಲ್ಲಿ ನಾನು ದುಬೈಗೆ ಹೋದಾಗ ಅಲ್ಲಿಂದ ಫ್ಯೂ ಬ್ಯಾಗ್ಸ್ನ ತೊಗೊಬಂದೆ. ಸೊ ಅದರಲ್ಲಿ ಫಸ್ಟ್ ಬ್ಯಾಗ್ ಇತ್ತು, ಈ ಥರ ಇದೆ. ಇದು ನಾನು ತೊಗೊಂಡಿದ್ದು ಮೇಯ್ನ್ ನಂಗೆ ಕಲರ್ ಇಷ್ಟ ಆಯಿತು. ನನಗೆ ಈ ಥರ ಕಲರ್ಸ್ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಈ ಥರ ಇನ್ನೊಂದು ಚೈನ್ ಥರ ಕೊಟ್ಟಿದ್ದಾರೆ ಈ ಥರ. ಸೊ ಇದು ನಂಗೆ ಕಲರ್ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದ್ದೆ. ಶೋಲ್ಡರ್ ಬ್ಯಾಗ್ಸ್ ನನಗೆ ಸ್ಟಾರ್ಟಿಂಗೆಲ್ಲ ಸ್ಲಿಮ್ ಬ್ಯಾಗ್ಸ್ ಸ್ವಲ್ಪ ಇಷ್ಟ ಆಗ್ತಿತ್ತು. ಬರ್ತಾ ನನಗೆ ಶೋಲ್ಡರ್ ಬ್ಯಾಗ್ಸ್ ತುಂಬಾ ಇಷ್ಟ ಆಯಿತು. ಸೊ ಇದು ನನಗೆ ಕಲರ್ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದ್ದು. ಸೊ ಅಲ್ಲಿ ದುಬೈಯಿಂದ ನಮ್ಮ ಅಮ್ಮನಿಗೋಸ್ಕರ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಬಂದೆ. ಇದೇನೆ ಅದು, ಈ ಥರ ಇದೆ. ಸೊ ಇದು ಕೂಡ ತುಂಬ ಕ್ಲಾಸಿಯಾಗಿ ಕಾಣಿಸುತ್ತೆ ಮಾತ್ರ. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ಇಸ್ ದಿಸ್ ಒನ್, ಈ ಥರ ಇದೆ. ಬ್ಲಿಂಗ್ ಬ್ಲಿಂಗ್ ಬ್ಲಿಂಗ್. ಇದು ಯಾವ್ದಾದ್ರು ಪಾರ್ಟೀಸ್ ಪಬ್ಗೆ ಏನಾದ್ರು ಹೋದ್ರೆ ಅಂತ ತೊಗೊಂಬಂದಿದ್ದು. ಬಟ್ ಇನ್ನೂ ಯೂಸ್ ಮಾಡೋ ಭಾಗ್ಯ ಬಂದಿಲ್ಲ ಈ ಬ್ಯಾಗ್ನ. ಈ ಬ್ಯಾಗ್ ಬಂದ್ಬಿಟ್ಟು ಅರೌಂಡ್ 6000 ಸಮಥಿಂಗ್ ಏನೋ ನಾನು ಪೇ ಮಾಡಿದ್ದೆ ಬ್ಯಾಗ್ಗೆ. ಏನೋ ಅಲೆಕ್ಸಾಂಡರ್ ವ್ಯಾಂಗ್ ಅಂತ ಯಾವುದೋ ಬ್ರ್ಯಾಂಡ್, ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ಈ ಬ್ಯಾಗ್ ಇದು ಅಷ್ಟೊಂದು ಸ್ಪೇಷಿಯಸ್ ಇಲ್ಲ. ಒಂದು ಫೋನ್ ಇಟ್ಕೋಬೋದು, ನಾರ್ಮಲ್ ಫೋನ್, ಲಿಪ್ಸ್ಟಿಕ್ ಅಷ್ಟೇ. ಈ ಬ್ಯಾಗ್ ನಂಗೆ ಏನೋ ಒಂಥರ ನೋಡಿದ ತಕ್ಷಣ ಇಷ್ಟ ಆಯಿತು ಈ ಬ್ಯಾಗ್ ನನಗೆ, ಅದಕ್ಕೋಸ್ಕರ ಬೈ ಮಾಡಿದ್ದು. ಸೊ ದಿಸ್ ಒನ್. ಆ್ಯಂಡ್ ದುಬೈಯಿಂದ ನಾನು ಇನ್ನೊಂದು ಬ್ಯಾಗ್ ತೊಗೊಂಡೆ, MK ಬ್ಯಾಗ್. ಅದ್ರ ಫೋಟೋ ಇಲ್ಲಿ ಹಾಕಿರ್ತೀನಿ. ಈಗ ನನ್ನ ಹತ್ರ ಇಲ್ಲ, ಅದು ಮೈಸೂರಲ್ಲಿದೆ. ಸೊ ಇದೆ ಅದು MK ಬ್ಯಾಗ್. MK ಬ್ಯಾಗ್ ತುಂಬಾ ಇಷ್ಟ ಆಯಿತು. ಇದು ನನ್ನ ಹತ್ರ ಇರೋ ಹ್ಯಾಂಡ್ ಬ್ಯಾಗ್ ಕಲೆಕ್ಷನಲ್ಲಿ ಇದು ನನ್ನ ಫಸ್ಟ್ ಫೇವ್ರೆಟ್ ಬ್ಯಾಗ್. ಇದನ್ನು ಕೂಡ ತುಂಬ ಸಲ ಯೂಸ್ ಮಾಡಿದ್ದೀನಿ ನಾನು. ಹೊರಗಡೆ ಹೋಗ್ಬೇಕಾದ್ರೆ, ಕೆಫೆಗೆ ಹೋಗ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಇದಕ್ಕೆ ಅರೌಂಡ್ ಸಮ್ 9 to 10 ಏನೋ ಸಮಥಿಂಗ್ ಏನೋ ಕೊಟ್ಟೆ ನಾನು. ಈ ಬ್ಯಾಗ್ ನಂಗೆ ತುಂಬಾ ಇಷ್ಟ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ 2 ಇಯರ್ಸ್ ಆಗಕ್ಕೆ ಬಂತೀನಿ ನಾನು ಈ ಬ್ಯಾಗ್ಗಳನ್ನೆಲ್ಲ ತೊಗೊಂಡು. ಬಟ್ ಇನ್ನೂ ಕ್ವಾಲಿಟಿ ಹಂಗೆ ಇದೆ, ಒಂಚೂರು ಏನೂ ಆಗಿಲ್ಲ. ಸೊ ಈ 4 ಹ್ಯಾಂಡ್ ಬ್ಯಾಗ್ಸ್ ನಾನು ದುಬೈಯಿಂದ ತೊಗೊಬಂದಿದ್ದು. ಸೊ ಇದಕ್ಕೆ ಲಿಂಕ್ ಕೊಡೋಕ್ಕಾಗಲ್ಲ ಈ 4 ಹ್ಯಾಂಡ್ ಬ್ಯಾಗ್ಸ್ಗೆ. ಸೊ ನನ್ನ ಫೇವ್ರೆಟ್ ಬಂದ್ಬಿಟ್ಟು MK ಬ್ಯಾಗ್. ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ಸಹನ ನನಗೆ ಗಿಫ್ಟ್ ಮಾಡಿದ್ದು. ಸೊ ಈ ಥರ ಬ್ಯಾಗ್ ಈ ಕವರಲ್ಲಿ ಹಂಗೆ ಇಟ್ಟಿದ್ದೀನಿ. ಸೊ ದಿಸ್ ಬ್ಯಾಗ್ ಅವಳು UK ಹೋಗಿದ್ದು ಹೈಯರ್ ಸ್ಟಡೀಸ್ಗೋಸ್ಕರ. ಸೊ ಆವಾಗ ನನಗೆ ಈ ಬ್ಯಾಗ್ನ ತೊಗೊಬಂದಿದ್ದು ಅವಳು. ನನಗೆ ತುಂಬಾ ಇಷ್ಟ ಆಯಿತು ಕಲರೆಲ್ಲ. ಇದನ್ನು ಕೂಡ ಒಂದ್ಸಲೂ ನಾನು ಇನ್ನೂ ವೇರ್ ಮಾಡಿಲ್ಲ. ಯಾವುದಾದ್ರೂ ಸ್ಪೆಷಲ್ ಅಕೇಶನಲ್ಲಿ ವೇರ್ ಮಾಡೋಣ ಅಂತ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ಫೇವ್ರೆಟ್ ಬ್ಯಾಗೆ. ಆ್ಯಂಡ್ ನೆಕ್ಸ್ಟ್ ಹ್ಯಾಂಡ್ ಬ್ಯಾಗ್ಸ್ ಬಂದ್ಬಿಟ್ಟು ನಾನು ಸವಾನಾಯಿಂದ ಪರ್ಚೇಸ್ ಮಾಡಿದ್ದು. ಅದನ್ನು 4-5 ಬ್ಯಾಗ್ಸ್ನ ಪರ್ಚೇಸ್ ಮಾಡಿದೆ. ಸೊ ಇದು ಒಂದು ಬ್ಯಾಗ್. ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಎಷ್ಟು ಸಾಫ್ಟಾಗಿ ಅನಿಸುತ್ತೆ ಅಂದರೆ. ಆ್ಯಂಡ್ ಇದು ಸ್ಪೇಷಿಯಸ್ ಆಗಿದೆ. ಯಾವುದಾದ್ರೂ ಶಾಪಿಂಗ್ ಹೋಗ್ಬೇಕಾದ್ರೆ, ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಆರಾಮ್ಸೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಬ್ಯಾಗ್. ಇದು ಒಂಥರ ಕ್ರೀಮಿಶ್ ವೈಟ್ ಇದೆ. ನಂಗೆ ಕಲರ್ ತುಂಬಾ ಇಷ್ಟ ಆಯಿತು. ಇದೊಂದು. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ಇದು ಪಿಂಕ್. ನನಗೆ ಇದು ಕಲರ್ ಇಷ್ಟ ಆಗಿ ತೊಗೊಂಡಿದ್ದು. ಆ್ಯಂಡ್ ಇದು ಸ್ಟ್ರ್ಯಾಪ್ದು ಡಿಸೈನ್ ಒಂಥರ ಡಿಫ್ರೆಂಟ್ ಆಗಿದೆ, ಅದಕ್ಕೆ ನಾನು ಇದು ತೊಗೊಂಡಿದ್ದು ಇದು. ಆ್ಯಂಡ್ ಇದಕ್ಕೆ ಇನ್ನೊಂದು ಸ್ಟ್ರ್ಯಾಪ್ ಕೂಡ ಕೊಟ್ಟಿದ್ದಾರೆ, ಈ ಥರ ಶೋಲ್ಡರ್ ಬ್ಯಾಗ್ಸ್. ನಾನು ಹೇಳಿಲ್ವ ನನಗೆ ಇತ್ತೀಚೆಗೆ ಶೋಲ್ಡರ್ ಬ್ಯಾಗ್ಸ್ ಇಷ್ಟ ಆಗ್ತಿದೆ ಅಂತ ನಾನೆಲ್ಲ ಶೋಲ್ಡರ್ ಬ್ಯಾಗ್ಸ್ನ ಪರ್ಚೇಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಬ್ಯಾಗ್. ಇದು ಯಾವುದಾದ್ರು ಫಂಕ್ಷನ್ಗೆ, ಪಾರ್ಟೀಸ್ಗೆ ಆ ಥರ ವೇರ್ ಮಾಡ್ಬೋದು ಅಂತ ತೊಗೊಂಡೆ. ಇನ್ನೂ ಟ್ಯಾಗ್ ಕೂಡ ರಿಮೂವ್ ಮಾಡಿಲ್ಲ ನೋಡಿ. ಇದೊಂದು ಬ್ಯಾಗ್ ಗೋಲ್ಡ್ ಕಲರ್. ಇದರಲ್ಲಿ ಇನ್ನೊಂದು ಕಲರ್ ಕೂಡ ಇತ್ತು ಅನಿಸುತ್ತೆ, ಸಿಲ್ವರ್. ನಂಗೆ ಗೋಲ್ಡ್ ಇಷ್ಟ ಆಗ್ಬಿಟ್ಟು ಗೋಲ್ಡ್ ತೊಗೊಂಡೆ, ಯಾವ್ದಾದ್ರು ಫಂಕ್ಷನ್ಗೆಲ್ಲ ವೇರ್ ಮಾಡ್ಬೋದು ಅಂತ. ನೆಕ್ಸ್ಟ್ ಬಂದುಬಿಟ್ಟು ಈ ಬ್ಯಾಗ್. ಬ್ಲೂ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಜೀನ್ಸ್ಗೆಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ ಈ ಬ್ಯಾಗ್. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಸವಾನದಲ್ಲೆಲ್ಲ ಹ್ಯಾಂಡ್ ಬ್ಯಾಗ್ಸು. ಈ ಬ್ಯಾಗ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು, ಶೋಲ್ಡರ್ ಬ್ಯಾಗ್ಸ್ ದಿಸ್. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಇದು ಕೂಡ ಶೋಲ್ಡರ್ ಬ್ಯಾಗೇ. ನನಗೆ ಇಲ್ಲಿ ಬಟರ್ಫ್ಲೈ ಡಿಸೈನ್ ಇಷ್ಟ ಆಯಿತು. ಮತ್ತು ಇದು ಸಿಲ್ವರ್ ಕಲರ್ ಇರೋದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಎಕ್ಸ್ಟ್ರಾ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ, ಅದು ಕೂಡ ನಂಗೆ ಇಷ್ಟ ಆಯಿತು. ಸೊ ಇದು ಸ್ಪೇಷಿಯಸ್ ಆಗಿದೆ. ಈಗ ನೀವು ಶಾಪಿಂಗ್ ಹೋಗ್ಬೇಕಾದ್ರೆ, ಇಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಇದು ಒಂದು ಬ್ಯಾಗ್ ನಾನು ಸವಾನಾಯಿಂದ ತೊಗೊಂಡಿದ್ದು. ಇನ್ನೊಂದು ಬ್ಯಾಗ್ ಕೂಡ ನಾನು ಸವಾನಾಯಿಂದ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ಇನ್ನೂ ಓಪನ್ ಮಾಡಿಲ್ಲ, ಇನ್ನು ಕವರಲ್ಲಿ ಹಂಗೆ ಇಟ್ಟಿದ್ದೀನಿ. ಇನ್ನು ಟ್ಯಾಗ್ ಕೂಡ ಹಾಗೆ ಇದೆ ಇನ್ನೊಂದು. ಸೊ ಇದು ಕೂಡ ನನಗೆ ಕಲರ್ ಇಷ್ಟ ಆಗ್ಬಿಟ್ಟು ತೊಗೊಂಡಿದ್ದು.
ನನಗಿದು ಈ ಥರ ಗ್ರೀನ್ ಕಲರ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ನಾನು ದುಬೈ ಹೋದಾಗಲೂ ಕೂಡ ಸೇಮ್ ಗ್ರೀನ್ ಕಲರಲ್ಲಿ ಒಂದು ಬಾಡಿಕಾನ್ ಡ್ರೆಸ್ ಇತ್ತು. ಸೊ ಅದನ್ನು ಮಿಸ್ ಮಾಡದೆ ಬೈ ಮಾಡಿದೆ ನಾನು. ಆ್ಯಂಡ್ ಇದೇ ಕಲರಿಗೆ ನಾನು ಹೀಲ್ಸ್ ಒಂದು ತೊಗೋಬೇಕಂತ ಇದ್ದೀನಿ. ಸೊ ಅದು ಕೂಡ ತೊಗೋಬೇಕು. ಸೊ ಇದು ಕಲರ್ ನಂಗೆ ಇಷ್ಟ ಆಗಿಬಿಟ್ಟು ಪರ್ಚೇಸ್ ಮಾಡಿದ್ದು. ಈ ಥರ ಶೋಲ್ಡರ್ ಬ್ಯಾಗ್ ಆಗಿ ಈ ಥರ ಯೂಸ್ ಮಾಡ್ಬೋದು. ನಂಗೆ ಸಖತ್ ಇಷ್ಟ ಆಯಿತು ಈ ಬ್ಯಾಗ್. ಒಂದು ಸಲನೂ ಯೂಸ್ ಮಾಡಿಲ್ಲ. ಸೊ ಇದಿಷ್ಟು ಬ್ಯಾಗ್ ನಾನು ಸವಾನಾಯಿಂದ ತೊಗೊಂಡಿದ್ದು. ಇದೆಲ್ಲ ಆಲ್ಮೋಸ್ಟ್ ಬಜೆಟ್ ಫ್ರೆಂಡ್ಲಿನೇ ಇದೆ. ಲಾಸ್ಟ್ ಬ್ಯಾಗ್ ನಾನು ಪರ್ಚೇಸ್ ಮಾಡಿದ್ದಲ್ಲ, ನನ್ನ ಹಸ್ಬೆಂಡ್ ನನಗೆ ಗಿಫ್ಟಾಗಿ ಕೊಡಿಸಿದ್ದು ಮದುವೆಗೆ ಮುಂಚೆ ಇನ್ನೊಂದು ಹ್ಯಾಂಡ್ ಬ್ಯಾಗ್. ಅದು ಇಲ್ಲಿಲ್ಲ, ಮೈಸೂರಲ್ಲಿದೆ. ಸೊ ಇಲ್ಲಿ ನಾನು ಫೋಟೋ ಮೆನ್ಷನ್ ಮಾಡಿರ್ತೀನಿ. ಅದೇ ಹ್ಯಾಂಡ್ ಬ್ಯಾಗ್ ಚೆರಿ ರೆಡ್ ಕಲರಲ್ಲಿ. ನಂಗೆ ಆ ಕಲರ್ ತುಂಬಾ ಇಷ್ಟ ಆಯಿತು. ಸೊ ಅವ್ರು ನನಗೆ ಗಿಫ್ಟ್ ಮಾಡಿದ್ದು. ಸೊ ನನಗೆ ತುಂಬಾ ಫೇವ್ರೆಟ್ ಬ್ಯಾಗ್. ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಅದನ್ನು ವೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಲಾಸ್ಟ್ಲಿ ಮೈ ಆಫೀಸ್ ಟೋಟ್ ಬ್ಯಾಗ್. ಈ ಬ್ಯಾಗ್ನ ನಾನು ಮಿಂತ್ರಾಯಿಂದ 2 ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡಿದ್ದು. ಇದರಲ್ಲಿ ಲ್ಯಾಪ್ಟಾಪ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ ಎಲ್ಲನೂ ಫಿಟ್ ಆಗುತ್ತೆ. ಕಾರ್ಪೊರೇಟ್ ಗರ್ಲೀಸ್ಗಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಬ್ಯಾಗ್ನ ಪರ್ಚೇಸ್ ಮಾಡಿ. ತುಂಬಾ ಚೆನ್ನಾಗಿದೆ. ಸೊ ಇದಿಷ್ಟು ನನ್ನ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್. ನಿಮಗೆಲ್ಲ ಈ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಇದೆಲ್ಲ ಹ್ಯಾಂಡ್ ಬ್ಯಾಗ್ಸಲ್ಲಿ ಯಾವುದಾದ್ರು ಲಿಂಕ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ನನಗೆ DM ಮಾಡಿ ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ. ನಿಮಗೆ ಯಾವ ಹ್ಯಾಂಡ್ ಬ್ಯಾಗ್ ತುಂಬಾ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡದೆ ತಿಳಿಸಿ. ಸೊ ನೆಕ್ಸ್ಟ್ ನಾನು ಜ್ಯುವೆಲ್ರಿ ಕಲೆಕ್ಷನ್ ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.